ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನಿಮಗೆ ಯಾರು ಮಿಡ್ ವೀಕಲ್ಲಿ ಎಲಿಮಿನೇಟ್ ಆಗಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ ನಿಮ್ಮ ಒಪಿನಿಯನ್ ಪ್ರಕಾರ, ಅದ್ರ ಜೊತೆಗೆ ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ, ಈ ವಿಡಿಯೋ ಕೆಳಗಡೆ ಮರೀದೆ ಒಂದು ಕಮೆಂಟನ್ನು ಬರೀರಿ. ನೋಡೋಣ ಯಾರ್ದು ಜಾಸ್ತಿ ಕಮೆಂಟು ಮತ್ತು ಲೈಕು ಸಬ್ಸ್ಕ್ರೈಬು ಬರುತ್ತೆ ಎಂಡ್ ಆಫ್ ದಿ ಡೇ ಅಂತ ಗೊತ್ತಾಗುತ್ತೆ. ಈ ವೀಕು ಧನುಷನ್ನ ಬಿಟ್ಟು, ಅಂದ್ರೆ ಈ ವೀಕ್ ಅಲ್ಲ, ಮಿಡ್ ವೀಕ್ ಎಲಿಮಿನೇಷನ್ಗೋಸ್ಕರ ಧನುಷನ್ನ ಬಿಟ್ಟು ಉಳಿದಿರೋ 6 ಜನ ಕೂಡ ಡೈರೆಕ್ಟ್ ಎಲ್ಲರೂ ನಾಮಿನೇಟ್ ಆಗಿದ್ದಾರೆ. ನೀವು ನಿಮ್ಮ ಫೇವ್ರೇಟ್ಸ್ಗೆ ನೀವು ವೋಟ್ ಹಾಕ್ಕೊಳ್ಳಿ. ಈ ಟೈಮಲ್ಲಿ ವೋಟಿಂಗ್ ಅನ್ನೋದನ್ನು ಡಿವೈಡ್ ಮಾಡೋಕ್ಕೆ ಹೋಗಬೇಡಿ. ಯಾವಾಗಲೂ ಅಷ್ಟೇ ಮಿಡ್ ವೀಕ್ ಅಂತ ಬಂದಾಗ ಒಂದು ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಎಲಿಮಿನೇಷನ್ಸ್ ಇರೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ವೋಟಿಂಗ್ ಅನ್ನೋದು ತುಂಬ ಹ್ಯೂಜ್ ಆಗಿ ವೋಟಿಂಗ್ ಅನ್ನೋದು ಬರ್ತಾ ಇದೆ. ಬರೀ ಲಕ್ಷಗಳಲ್ಲಿ ಬರ್ತಾ ಇಲ್ಲ, ತುಂಬ ಕೋಟಿಗಳಲ್ಲಿ ಬರ್ತಾ ಇದೆ. 1,00,000 ವೋಟಿಂಗ್ಗೆ 10,000 ಜನ ಹಾಕಿದ್ರೆ ಸಾಕು. 10,000 × 99 ಹಾಕಿದ್ರೆ ಅಲ್ಲೇ ಬಂದುಬಿಡುತ್ತೆ. 10,000 ಜನ ಅಷ್ಟೇನಾ ವೋಟ್ ಹಾಕ್ತಾ ಇರೋದು, 20,000 ಅಷ್ಟೇನಾ. ತುಂಬ ಒಂದು ಕಂಟೆಸ್ಟೆಂಟ್ ಮಿನಿಮಮ್ ಅಂದರೆ 1,00,000 ಮೇಲೇ ಆಗ್ತಾ ಇರ್ತಾರೆ. ತುಂಬ ಹ್ಯೂಜ್ ಆಗಿ ವೋಟಿಂಗ್ ಅನ್ನೋದು ಬರ್ತಾ ಇದೆ. ಈಗ ಬಾಟಮ್ ಅಂತ ಬಂದಾಗ ಬಾಟಮಲ್ಲಿ ರಘು ಅಣ್ಣ ಇದ್ದಾರೆ. ರಘು ಅಣ್ಣಗೆ ಒಂದು 5% ವೋಟಿಂಗ್ ಅನ್ನೋದು ಅಷ್ಟೇ ಬರ್ತಾ ಇದೆ. ತುಂಬ ಕಡಿಮೆ ಆಗಿದೆ ರಘು ಅಣ್ಣ ವೋಟಿಂಗ್ ಅನ್ನೋದು. ರಘು ಅಣ್ಣ ಮೇಲೆ ಧ್ರುವಂತ್ ಅವರು ಇದ್ದಾರೆ. ಧ್ರುವಂತ್ ಅವ್ರಿಗೆ 7% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಧ್ರುವಂತ್ ಮೇಲೆ ಕಾವ್ಯ ಇದ್ದಾರೆ. ಕಾವ್ಯ ಅವರಿಗೆ 8% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಈ 3 ಜನ ಕೂಡ ಈ ವೀಕು ಮಿಡ್ ವೀಕಿಂದ ಡೇಂಜರ್. ನಿಮ್ಮ ಫೇವ್ರೇಟ್ಗೆ ನೀವು ವೋಟ್ ಹಾಕ್ಕೊಳ್ಳಿ. ಮತ್ತು ಎಲಿಮಿನೇಟ್ ಆದಮೇಲೆ ಇದು ಅನ್ಫೇರು ಅಂತಂದರೆ ಯಾರು ಏನೂ ಮಾಡೋಕ್ಕಾಗಲ್ಲ ಗುರು. ಟಾಪ್ ಅಂತ ಬಂದಾಗ ಟಾಪಲ್ಲಿ ಆ್ಯಸ್ ಯೂಶುವಲ್, ಆ್ಯಸ್ ಎಕ್ಸ್ಪೆಕ್ಟೆಡ್, ಅನ್ಸ್ಟಾಪಬಲ್ ಅಂತ ಹೇಳ್ತೀನಿ ಈ ಸಲ. ಯಾಕೆ ಅಂತಂದರೆ 48% ಆಫ್ ವೋಟ್ ಅನ್ನೋದು 48%. ಕಡಿಮೆ ಪರ್ಸೆಂಟೇಜ್ ಅಲ್ಲ ಸ್ವಾಮಿ, ಧೂಳ್ ಧಮಾಕ ಅಂತ ಹೇಳ್ಬೋದು. ಗಿಲ್ಲಿ ವೋಟಿಂಗು ಸಕ್ಕದಾಗಿ ಬೀಳ್ತಾ ಇದೆ. ಗಿಲ್ಲಿಗೆ ಮಾತ್ರ 48%. ಸೆಕೆಂಡ್ ಪ್ಲೇಸ್ ಅಂತ ಬಂದಾಗ ರಕ್ಷಿತಾ ಇದ್ದಾರೆ. ರಕ್ಷಿತಾ ಕೂಡ ಸಖತ್ತಾಗಿ ಹ್ಯೂಜ್ ಆಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 20% ರಕ್ಷಿತಾ ಅವ್ರಿಗೆ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಥರ್ಡ್ ಪ್ಲೇಸ್ ಅಂತ ಬಂದಾಗ ಅಶ್ವಿನಿ ಅವರು ಇದ್ದಾರೆ. ಅಶ್ವಿನಿ ಅವ್ರಿಗೆ 12% ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ತುಂಬ ಹ್ಯೂಜ್ ವೋಟಿಂಗ್ ಅಂತ ಹೇಳ್ಬೋದು. ಗುರು, ನಾನು ಹೇಳೋದಿಷ್ಟೇ, ಯಾರು ಏನೇ ಹೇಳಿದ್ರು ಕೂಡ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿ ತಗೊಂಡು ನಿಮ್ಮ ಫೇವ್ರೇಟ್ಗೆ ನೀವು ಇನ್ನೂ ಸ್ಟ್ರಾಂಗ್ ಆಗಿ ವೋಟ್ ಹಾಕ್ಕೊಳ್ಳಿ. ಈಗ ಟಾಪಲ್ಲಿ ನಮ್ಮವ್ರು ಇದ್ದಾರೆ ಅಂತ ನೀವು ರಿಲ್ಯಾಕ್ಸ್ ಹಾಕಿದ್ರೆ ಕೆಳಗಡೆ ಇರೋರು ಮೇಲೆ ಬರ್ಬೋದು. ಇಲ್ಲ ಬಾಟಮಲ್ಲಿ ನಮ್ಮವ್ರು ಇದ್ದಾರೆ ಬಿಡು, ಸ್ವಲ್ಪ ಮೇಲೆ ಇದ್ದಾರೆ, ಸೇಫ್ ಆಗ್ತೀವಿ ಅಂತ ನೀವು ಅಂದ್ಕೊಂಡ್ರೆ, ಅವ್ರಿಗೆ ಸ್ವಲ್ಪ ಎಫರ್ಟ್ಸ್ ಹಾಕಿ ವೋಟ್ ಹಾಕ್ಕೊಂಡ್ರೆ ನಿಮ್ಮ ಕಂಟೆಸ್ಟೆಂಟ್ ಡೇಂಜರ್ ಝೋನ್ಗೆ ಬರ್ತಾನೆ. ಯಾಕಂತಂದರೆ ಇರೋದು ಒಂದೇ ದಿನ, ನಾಳೆನೇ ಮಿಡ್ ವೀಕ್. ನಾಳೆ ಮಿಡ್ ವೀಕ್ ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.